ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧುರಾಸ್ ಲೈಫ್ ಸ್ಟೈಲ್. ಸೊ ಇವತ್ತೇನಂದ್ರೆ ಆಕ್ಚುಲಿ ಊರಿಗೆ ಹೋಗ್ತಾ ಇದೀವಿ, ನಾನು ನನ್ನ ತಂಗಿರು. ಅಂದ್ರೆ ನಮ್ ಚಿಕ್ಕಮ್ಮನ ಮಕ್ಳು ಇದ್ರು. ದೊಡ್ಡವ್ರು ಯಾರು ಬರ್ತಾ ಇಲ್ಲ. ನಾವೇ ಗರ್ಲ್ಸ್ ಒಂದ್ ಡೇಟ್ ತರ ಊರಿಗೆ ಹೋಗ್ತಾ ಇದೀವಿ. ಏನಿಲ್ಲ, ನನ್ ತಂಗಿ ತಾತನ್ ನೋಡ್ಬೇಕಿತ್ತಂತೆ. ಹಾಗಾಗಿ ಅಂದ್ರೆ ನಮ್ಮ ಅಜ್ಜಿ ಬರ್ತಾರೆ, ಹೋಗ್ತಾ ಇರ್ತಾರೆ, ಹಂಗ್ ಮಾಡ್ತಾ ಇರ್ತಾರೆ. ಬಟ್ ನಮ್ ತಾತ ಊರ್ ಬಿಟ್ಟೇ ಬರಲ್ಲ. ಅದಕ್ಕೆ ಅವಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಷ್ಟರಲ್ಲಿ ನೋಡ್ಬೇಕಂತೆ ತಾತನ್ನ. ಹಾಗಾಗಿ ಹಂಗೆ ಹೋಗ್ ಬರೋಣ ಅಂತ, ತುಂಬಾ ದಿನ ಆಗಿತ್ತು ನಾವು ಹೋಗಿ. ಸೊ ಹೋಗ್ ಬರೋಣ ಅಂತ ಹೋಗ್ತಾ ಇದೀವಿ. ನಾಳೆ ಮಹಾಶಿವರಾತ್ರಿ, ಹಂಗೆ ಹಬ್ಬ ಎಲ್ಲ ಇರುತ್ತಲ್ವಾ. ಸೊ ಹಂಗೆ ನೋಡ್ಕೊಂಡು ಸ್ವಲ್ಪ ಜಾಲಿ ಜಾಲಿ ಮಾಡ್ಕೊಂಡ್ ಬರೋಣ ಅಂತ. ನಮ್ಮಮ್ಮ ನಮ್ ಚಿಕ್ಕಮ್ಮ ಎಲ್ಲ ಯಾಕೆ ಬರ್ತಾ ಇಲ್ಲ ಅಂದ್ರೆ, ನಮ್ಮಮ್ಮ ಎಲ್ಲಿ ಪೂಜೆ ಮಾಡ್ಬೇಕು, ನಮ್ ಚಿಕ್ಕಮ್ಮ ಅವ್ರ ಮನೇಲಿ ಪೂಜೆ ಮಾಡ್ಬೇಕು. ಸೊ ಅದಕ್ಕೆ ಯಾರು ಬರ್ತಾ ಇಲ್ಲ, ನಾವೇ ಹೋಗ್ತಾ ಇದೀವಿ. ಈಗ ಸದ್ಯಕ್ಕೆ 10 ಗಂಟೆ ಮೇಲೆ ಹೋಗೋಣ ಅನ್ಕೊಂಡಿದ್ವಿ. ಸ್ಯಾಟರ್ಡೆ ಎಲ್ರಿಗೂ ಬೇಗ ಬೇಗ ಸ್ಕೂಲ್ಗೆ ಹೋಗೋದು, ವರ್ಕ್ ಹೋಗೋದು ಇರುತ್ತೆ. ಹಾಗಾಗಿ ನಾವು ಲೇಟ್ ಆಗಿ ಹೋಗ್ತಾ ಇದೀವಿ. ಒಂದ್ 10 ಗಂಟೆ ಮೇಲೆ ಹೋಗೋಣ ಅನ್ಕೊಂಡಿದೀವಿ. ಸೊ ಈಗ ಸದ್ಯಕ್ಕೆ ದೇವ್ರ ಮನೆ ಎಲ್ಲಾ ನಾನು ದೇವ್ರ ಸಾಮಾನೆಲ್ಲಾ ತೊಳೆದು ಒರ್ಸ್ಕೊಟ್ಟಿದೀನಿ. ಅಮ್ಮ ರೆಡಿ ಮಾಡ್ಕೊಂತ ಇದಾರೆ. ಈಗ ನಾಷ್ಟ ಮಾಡ್ಬೇಕು. ನಾನಂತೂ ಫ್ರೆಶ್ ಅಪ್ ಆಗಿದ್ದೀನಿ ಫುಲ್ಲು. ನನ್ ತಂಗಿರೋ ಅಲ್ಲಿ ಅವ್ರ ಮನೇಲೂ ಎಲ್ಲಾ ರೆಡಿ ಆಗ್ತಿದ್ದಾರೆ. ಒಂದ್ 10 ಗಂಟೆ ಮೇಲೆ ಅಂದ್ರೆ ಫ್ರೀ ಇರುತ್ತೆ. ಮಧ್ಯಾಹ್ನ ಅಂದ್ರೂ ಆಫ್ ಡೇಗ್ ಬಿಟ್ಬಿಟ್ಟಿರ್ತಾರೆ ಎಲ್ಲಾನು. ಸೊ ಆಗ್ಲೂ ರಶ್ ಇರುತ್ತೆ. ಸೊ ಹಾಗಾಗಿ ಒಂದ್ 10 ಗಂಟೆ ಮೇಲೆ ಹೋದ್ರೆ ಫ್ರೀ ಇರುತ್ತೆ ಅಂತ ಆಗೋಗೋಣ ಅನ್ಕೊಂಡಿದೀವಿ. ಬನ್ನಿ ಅಮ್ಮ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ನಮ್ಮಪ್ಪ ಫುಲ್ ಇವತ್ತು ಸಾಂಗ್ ಲವರ್ ಆಗ್ಬಿಟ್ಟಿದ್ದಾರೆ. ಜೋರಾಗಿ ಸಾಂಗ್ ಕೊಟ್ಕೊಂಡು ಇವತ್ತಿನ ನಾಷ್ಟ ಬಂದು ನೀರ್ ದೋಸೆ. ಇದು ಆಕ್ಚುಲಿ ಎಳ್ನೀರ್ ಇರುತ್ತಲ್ಲ, ಅದ್ರದ್ದು ತೆಂಗಿನಕಾಯಿ. ನಮ್ಮ ಅಜ್ಜಿ ತಗೊಂಬಂದಿದ್ರು. ಒಂದ್ 4-5 ಡೇಸ್ ಆಯ್ತು ಅನ್ಸುತ್ತೆ. ಎಳ್ನೀರ್ ತಗೊಂಬಂದಿದ್ರು ಊರಿಂದ. ಸೊ ಅದನ್ನ ಎಳ್ನೀರ್ ಕೊಟ್ಬಿಟ್ಟು ಇದನ್ನ ತೆಗ್ದಿಟ್ಕೊಂಡಿದ್ವಿ, ನೀರ್ ದೋಸೆ ಮಾಡೋಣ ಅಂತ. ಫಸ್ಟು ಇದನ್ನ ಸ್ವಲ್ಪ ಎರಡ್ನೂ ಸ್ವಲ್ಪ ಹಾಕೊಂಡಿರ್ಬೇಕು. ಇನ್ನೊಂದ್ ಸ್ವಲ್ಪ ಅಕ್ಕಿ ರಾತ್ರಿನೇ ನೆನ್ಸಿಟ್ಟಿರ್ಬೇಕು. ಚೆನ್ನಾಗಿ ತೊಳ್ಕೊಂಡಿದೀನಿ. ಬೆಳಗ್ಗೆ ಎದ್ದು ಮತ್ತೆ ತೊಳ್ಕೊಂಡು ಈಗ ಹಾಕ್ತಾ ಇರೋದು. ಜಾಸ್ತಿ ನೀರು ಹಾಕೋಬಾರ್ದು, ಗಟ್ಟಿಯಾಗಿ ರುಬ್ಕೊಬೇಕು, ಆಮೇಲೆ ನೀರ್ ಹಾಕ್ಬೇಕು. ಅಂದ್ರೆ ಎಲ್ಲ ನೈಸಾಗಿ ರುಬ್ಕೊಂಡಾದ್ಮೇಲೆ ಇದು ನೀರ್ ದೋಸೆಗೆ ಇನ್ನೇನ್ ರೆಡಿ ಮಾಡ್ಕೊಂಡ್ ಹಾಕ್ತಿವಲ್ಲ ಅವಾಗ ಹಾಕ್ಬೇಕು ನೀರ್ನ. ನಮ್ಮಮ್ಮ ಹೆಬ್ಬುಳಿ ಅಂತೆ ಅವರು. ಈ ಸ್ವೆಟರ್ ದಪ್ಪ ಕಾಣಿಸ್ತೀನಿ. ಅದೆಲ್ಲ ಕೇರ್ ಮಾಡಲ್ಲ. ಏನಿದ್ರು ಕಂಫರ್ಟೇಬಲ್ ಆಗಿರ್ಬೇಕು, ಆಮೇಲೆ ದಪ್ಪನ ಸಣ್ಣನ ಅಂತ ನೋಡು. ನನ್ ತಂಗಿ ನಮ್ ಚಿಕ್ಕಮ್ಮ ಕಷ್ಟ ಆಗುತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಅದಕ್ಕೆ ನಮ್ಮಮ್ಮ, ನಾನು ಹೆಬ್ಬುಳಿದೀನಿ, ನಾನು ನೋಡ್ಕೊತೀನಿ ಹೋಗಿ ಅಂತ. ಅವ್ರಿಗೆ ನಾನು ಇಲ್ಲಾಂದ್ರೆ ಏನು ಮಾಡಕ್ ಆಗಲ್ಲ. ಇನ್ನು ನೀವು ಹೆಬ್ಬುಲಿ ಅಕ್ಕ ತಂಗಿರಿಬ್ರು ಏನ್ ಮಾಡ್ತಾರೋ ದೇವ್ರಿಗೆ ಗೊತ್ತು. ಸ್ವಲ್ಪ ನೀರ್ ಹಾಕೋಬೇಕು, ಜಾಸ್ತಿ ನೀರ್ ಹಾಕೋಬಾರ್ದು ಒಂದೇ ಸರಿ. ನೋಡೋಣ ರೈಸ್ ರುಬ್ಬಿದ್ಯಾ ಇಲ್ವಾ ಅಂತ. ರುಬ್ಬಿದೆ, ನೈಸಾಗಿ ರುಬ್ಬಿ. ನೆಕ್ಸ್ಟ್ ಬ್ಯಾಚ್ ಹಾಕೋಣ. ನೆಕ್ಸ್ಟ್ ಬ್ಯಾಚ್ ನಮ್ಮಪ್ಪ ಇಷ್ಟೊತ್ತವರೆಗೂ ಸಾಂಗ್ ಹಾಕೊಂಡಿದ್ರು, ಒಳಗೋದ್ರಿ. ಈಗ ನಮ್ಮಮ್ಮ ಸ್ಟಾರ್ಟ್.
ಒಬ್ರದಾದ್ಮೇಲೆ ಒಬ್ರು ಸ್ಟಾರ್ಟ್ ನಮ್ ಮನೇಲಿ. ಯಾವಾಗ ಯಾವಾಗ ಜೋಶ್ ಬರುತ್ತೋ ಯಾವಾಗ ಯಾವಾಗ ಏನಾಗುತ್ತೋ ನಮ್ ಮನೇಲಿ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಒಂದ್ ಆಗ್ತಾ ಇರುತ್ತೆ ಒಬ್ರೊಬ್ರಿಗೆ ಒಂದೊಂದ್ ತರ. ಆಕ್ಚುಲಿ ಏನ್ ಗೊತ್ತಾ, ನನ್ ತಮ್ಮ ಇದ್ಬಿಟ್ರಂತೂ ನಿಮಾನ್ಸ್ಗ್ ಹೋಗಿ ಹುಚ್ಚ ಹೆಂಗಿರ್ತಾರೆ ಅಂತ ನೋಡೋದು. ನಮ್ ಮನೇಲಿ ಎಲ್ಲಾ ತರ ಇರ್ತೀವಿ. ಸುಮ್ನೆ ನಗ್ತಾ ಇರೋದು, ಸುಮ್ನೆ ಹೊಡಿತಾ ಇರೋದು. ಯಾವಾಗಂದ್ರೆ ಅವಾಗ ಈಗ ತಾನೇ ಮೂಡ್ ಆಫ್ ಆಗಿರುತ್ತೆ, ತಾನೇ ಆಡಾಡಕ್ ಶುರು ಮಾಡ್ಬಿಡೋದು. ಆ ತರ ನಮ್ ಮನೇಲಿ. ಆಕ್ಚುಲಿ ಅದೇ ಬೆಸ್ಟ್, ಎಲ್ಲಾ ತರ ಎಮೋಷನ್ಸ್ ಇರ್ಬೇಕು. ಯಾವಾಗ್ಲೂ ಬೇಜಾರಲ್ಲ ಇದ್ರಿ ಏನ್ ಬರುತ್ತೆ. ತೆಂಗಿನಕಾಯಿ ಇದ್ದು ಚೆನ್ನಾಗಿದೆ ಅಂದೆ. ನಮ್ಮ ಅಜ್ಜಿ ಅದು ವಿಡಿಯೋನೇ ಮಾಡ್ಕೊಂಡಿಲ್ಲ ಅವತ್ ನಾನು. ನಮ್ಮ ಅಜ್ಜಿ ತಂದ್ಕೊಟ್ಟಿದ್ರು ಊರಿಂದ ಎಳ್ನೀರು ಒಂದು 7-8 ಹೇಳಿದ್ನಲ್ಲ ಹಾಗೆ, ಅದ್ರದ್ದು ಇದು ಲಾಸ್ಟ್ ಒಂದ್ 2-3 ಎಳ್ನೀರ್ದು ತೆಂಗಿನಕಾಯಿ ಇಟ್ಕೊಂಡಿದ್ವಿ. ಏನ್ ಕೊಡ್ಬೇಕು? ಅಮ್ಮ ಕುತ್ಕೊಂಡ್ಬಿಟ್ರೆ ಅವ್ರಿಗಿಂತ ಜಾಸ್ತಿ ಕೆಲಸ ನಾವೇ ಮಾಡ್ಬೇಕು. ಅದ್ಕೊಡಿ ಅಯ್ಯೋ ಬೈಯಕ್ ಮಾತ್ರ ಚೆನ್ನಾಗಾಗುತ್ತೆ ಅಮ್ದಿರ್ಗೆ. ಬಾಯ್ ಅದೇ ಹೇಳ್ತಾ ಇರೋದು, ಬಾಯ್ಲಾದ್ರೆ ಚೆನ್ನಾಗ್ ಬೈತೀರಾ ಅಂತ. ಕೈ ಚೆನ್ನಾಗಿ ಐತಲ್ಲ, ಕೈಲಿ ಯಾಕೆ ಆಗಲ್ಲ? ಹಂಗ ಹೇಳ್ಬೇಕು, ಕೈಲಾಗ್ತಾ ಇಲ್ಲ ಕೈಲ್ಗಾಗ್ತಾ ಇಲ್ಲ ಅಂದ್ರೆ ಕೈ ಚೆನ್ನಾಗೇ ಇದೆಯಪ್ಪ. ಇಂಡಿಯಾದಲ್ಲಿ ಬೇರೆ ಅಮೆರಿಕಾ ಬೇರೆ ಲೈಕ್ ಕಂಟ್ರಿಲಿ ಗೆದ್ದಿರ್ಬೋದೇನೋ, ಬಟ್ ಇಂಡಿಯಾದಲ್ಲಿ ಯಾ ಮಕ್ಳು ತಾನೇ ಅಮ್ದಿರ್ ಹತ್ರ ಮಾತಾಡಿ ಗೆದ್ದಿರೋದಿದೆ? ಯಾವ್ದಾದ್ರು ಒಂದು ಉದಾಹರಣೆ ಇದೆ ಕಳಿಸಿ ನಂಗೆ. ಯಾವ್ದು ಇಲ್ಲ ನನ್ ಪ್ರಕಾರ. ಏನ್ ಮಾಡಕ್ಕಾಗಲ್ಲ, ದೇವ್ ಬರ್ದ್ಬಿಟ್ಟಿದ್ದಾನೆ ಮಕ್ಳು ಅಮ್ಮಂದಿರ ಹತ್ರ ವಾದ ಮಾಡಕ್ಕಾಗಲ್ಲ ಅಂತ. ಸುಮ್ಮನೆ ಖುಷಿಯಾದಾಗ ಆಡ್ತಾ ಇರೋದೆ. ಆಕ್ಚುಲಿ ನೀರ್ ದೋಸೆಗೆಲ್ಲ ಚಿಕನ್ನು ಎಗ್ಗು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಏನ್ ಮಾಡುದು, ಹಬ್ಬ ನಾಳೆ, ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ವಿ. ಏನ ಶಿವನ್ಗೆ ಮಾಂಸದ ಅಭಿಷೇಕನೇ ನೈವೇದ್ಯನೇ ಮಾಡಿರುದು. ಯಾರು? ಶಿವಮೆಚ್ಚಿದ ಕಣಪ್ಪ. ಶಿವಮೆಚ್ಚಿದ ಕಣಪ್ಪ. ನಮ್ಮಪ್ಪ ಒಳಗಿಂದ ಬೇಡರ ಕಣ್ಣಪ್ಪ ಅಂತ ಕೆಚ್ಕೊತಿದ್ದೆ. ಓ ಇವ್ರು ಅಂದ್ರೆ ನಮ್ಮ ಅಪ್ಪನ ಹೆಸರು ಶಿವ ಅಲ್ವಾ, ಅದಕ್ಕೆ ಇವ್ರಿಗೆ ಬರೀ ಅದೇ ಜ್ಞಾನ, ಏನು ಸದಾಶಿವ್ಗೆ ಅದೇ ಜ್ಞಾನ ಅನ್ನಂಗ್ ನಮ್ಮ ಅಪ್ಪನ ಹೆಸರೇ ಇವ್ರಿಗೆ ಶಿವ. ಅಯ್ಯೋ ದೇವ್ರೆ. ಆಡ್ಕೊಂಡ್ರು ನೋಡ್ರಿ ಹಿಂಗಾಗ್ತಾರ ನಮ್ಮಮ್ಮ. ನೀರ್ ಹಾಕ್ತಾ ಇದ್ದೀನಿ. ದ ಪ್ರಾಬ್ಲಮ್ ಈಸ್ 2 ಮಿಕ್ಸಿ ಇದೆ ಆಯ್ತಾ, ಅದು ಇದೇನಾಗಿದೆ ಏನು ಇಲ್ಲ, ನೀವ್ ಅಂದ್ರಲ್ಲ ಅದಕ್ಕೆ ನಾನ್ ನೀರ್ ಹಾಕಿದೀನಿ, ಜಾಸ್ತಿನೇ ಇದೆ ನೀರು. ಅಂದ್ರೆ ಈ ಜಾರ್ ಬಂದು ಈ ಮಿಕ್ಸಿದು, ಬಟ್ ಅದು ಮೊನ್ನೆ ಯಾವಾಗ ಅದೇ ರೀಸೆಂಟ್ ಆಗಿ ಇದಾಗೋಯ್ತು. ಅದ್ ಏನಾಗಿದ್ಯೋ ಗೊತ್ತಿಲ್ಲ, ರುಬ್ತಾ ಇಲ್ಲ, ಗುಯಿ ಅನ್ನತ್ತೆ. ಇದು ಬೇರೆದ್ರದು, ಇದಕ್ ಮ್ಯಾಚ್ ಆಗ್ತಾ ಇಲ್ಲ.
ಇದು ಲೂಸ್ ಆಗಿ ಬಿಚ್ಕೊಬಿಡುತ್ತೆ. ಆದ್ರೂ ಅದಕ್ಕೆ ಹಂಗ ಆಡ್ತಾ ಇರೋದು. ಮತ್ತೆ ಹಾಕ್ಬಿಟ್ಟು ಹಿಂಗ್ ಸೇರ್ಸ್ಬಿಟ್ಟು ಮತ್ತೆ ಹಂಗೆ ಆಗುತ್ತೆ. ಸ್ವಲ್ಪ ಗಟ್ಟಿ ಹಾಕೋಣ. ಕುಟ್ಟು ಮಿಕ್ಸಿನ ಇದಾಗೋದ್ರೆ ಲೈಟ್ ಕುಟ್ಟೋಣ. ಅದಷ್ಟೇ ಪ್ರಾಬ್ಲಮ್, ಇಲ್ಲಾಂದ್ರೆ ಚೆನ್ನಾಗಿ ರುಬ್ತೀನಿ. ಹಾಕು ತುಂಬ. ನನ್ ತಂಗಿರು ನಿನ್ನೆ ರಾತ್ರಿ ಹೇಳಿದ್ದು ಬೆಳಿಗ್ಗೆ 8 ಗಂಟೆ ಅಷ್ಟರಲ್ಲಿ ರೆಡಿ ಆಗ್ಬಿಡು ಅಂತ. ಈಗ ಬೆಳಿಗ್ಗೆ ಫೋನ್ ಮಾಡಿ 10 ಗಂಟೆ ಅಷ್ಟರಲ್ಲಿ ರೆಡಿ ಆಗಿರಕ್ ಹೇಳಿದ್ರು. ಈಗ ಮತ್ತೆ ಫೋನ್ ಮಾಡಿ 11 ಗಂಟೆ ಅಷ್ಟರಲ್ಲಿ ರೆಡಿ ಆಗಕ್ ಕೇಳೋರೆ. ಏನ್ ಮಾಡಲ್ಲ, ಬೆಳಿಗ್ಗೆ ಅಂತ ಎದೋಳ ಸೀನ್ ಇಲ್ಲ ಅವ್ರದ್ದು ರಜಾ ಇದ್ದಾಗ. ಕಾಯಿ ಹಾಕೋತಾ ಇದ್ಯಾ? ಇಲ್ಲ, ಹಂಗೆ ರುಬ್ತಾ ಇದೀನಿ. ಏನು ಕಟ್ ಮಾಡಿ ಹಾಕೊಳ್ದೆ ಇದ್ರು ಚೆನ್ನಾಗಿ ರುಬ್ತೈತೆ. ಇವ್ರೆ ಇಷ್ಟ ಹಾಕು ಅಂದ್ರು. ಈಗ ಇನ್ನು ಹಾಕ್ದಷ್ಟು ಚೆನ್ನಾಗ್ ಬರುತ್ತೆ ಅಂತ. ನಾನೇನು ಬೇಡ ಅನ್ನ ಕೊಡಿ ಕೊಡಿ. ವಾಟ್ ಇಸ್ ದಿಸ್? ಕೊಡಿ. ನಮ್ಮ ಅಜ್ಜಿ ಆಲ್ರೆಡಿ 2 ಸತಿ ಫೋನು, ಎಲ್ಲಿದ್ದೀರಾ ಬಂದ್ರ ಕೊಡಿ. ಸಾಕಾ? ನಾನ್ ವೆಜ್ ಮಾಡ್ಬೇಕು ತಾನೆ, ಏನ್ ಮಾಡಕ್ಕಾಗುತ್ತೆ. ಆಯ್ತು ಅನ್ಸುತ್ತೆ, ನೋಡೋಣ. ಗೊತ್ತಿಲ್ಲ, ಸುಮ್ನೆ ಅನ್ಸುತ್ತೆ ಆಗಿದೆ ಅಂತ. ಸ್ವಲ್ಪ ಹೂವ ಇಡೋಣ. ನೈಸಾಗಿ ಆಗಿದೆ. ಚೆಲ್ಲೋಗುತ್ತೆ. ಎತ್ಕೊಳ್ಳಿ. ಈ ತರ ಗಟ್ಟಿಯಾಗಿ ರುಬ್ಕೊಂಡು ಆಮೇಲೆ ನೀರ್ ಹಾಕೋಬೇಕು. ಕ್ಯಾಮ್ರಾ ಅಲ್ಲಿದ್ರೆ ನಾನು ಇಲ್ಲೆಲ್ಲೋ ನೋಡ್ತೀನಿ. ನಮ್ಮಮ್ಮ ಎಲ್ಲಾ ಕಡೆ ಜಾಗ ಬೇಕು. ಆ ಕಡೆನೂ ಹೋಗ್ತಾರೆ, ಈ ಕಡೆನೂ ಬರ್ತಾರೆ. ಏನ್ ಮಾಡೋಣ ಇದಕ್ ನೀರ್ ಹಾಕ್ಲಾ? ಈ ತರ ಲೈಟ್ ಹೊಲ್ದಿ ಹಾಕ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನಮ್ಮಮ್ಮ ರುಬ್ಬೋಗ್ಲೆ ಹಾಕು ಅಂದಿದ್ರು. ನಾನ್ ಗೊತ್ತಲ್ಲ, ಸೂಪರ್ ಬ್ರಿಲಿಯಂಟ್, ಹಾಕದೆ ಮತ್ತೆ. ಸೊ ಹಾಕೊಂಡು ಸಾಕಮ್ಮ ಇಷ್ಟು ನೀರು. ಮದರ್ ಇಂಡಿಯಾ ಸಾಕಾ? ಇಷ್ಟೆಳ್ಳಗೆ. ಸೊ ಬೇಸಿಕಲಿ ಅಕ್ಕಿಗೆ ನೀರ್ ಹಾಕ್ಬಾರ್ದು, ನೀರೊಳಗಡೆ ಅಕ್ಕಿ ಇರ್ಬೇಕು. ಆ ರೇಂಜ್ ನೀರ್ ಹಾಕ್ಬೇಕು ಇದಕ್ಕೆ. ಇದು ಒಳ್ಳೆ ಕನ್ಸಿಸ್ಟೆನ್ಸಿ. ಈಗ ಇದು ಸ್ವಲ್ಪ
ಕರಗ್ತಾ ಇಲ್ಲಿ. ಏನ್ ಚಟ್ನಿ ಇದು? ಏನ್ ಚಟ್ನಿ? ವೈಟ್ ಚಟ್ನಿ. ವೈಟ್ ಚಟ್ನಿ, ತೆಂಗಿನಕಾಯಿ ಚಟ್ನಿ. ಓಕೆ, ತೆಂಗಿನಕಾಯಿ ಚಟ್ನಿ. ಇದೇನೇನೋ ಉರ್ದು ಬೇರೆ ಹಾಕಿದ್ದಾರೆ, ಅದೇನೇನೋ ಉರ್ದು ಹಾಕಿದ್ದಾರೆ. ಏನೋ ಒಂಚೂರು ಸ್ಪೆಷಲ್ ಆಗಿ ಸಾರಿ, ತೆಂಗಿನಕಾಯಿ ಚಟ್ನಿ, ಸ್ಪೆಷಲ್ ತೆಂಗಿನಕಾಯಿ ಚಟ್ನಿ. ತಿಳಿದಿರ್ಲಿಲ್ಲ. ಈ ಚಾಕು ಎಷ್ಟು ವರ್ಷ ಆಯ್ತು? ಅವ್ರ ಮದ್ವೆಗ್ ಮುಂಚೆ ತಗೊಂಡಿದ್ದಂತೆ ಈ ಚಾಕ್ನ. ಹೀಗೆ ಒಬ್ಳದ್ರಾಗ ನಿಮಿಷ ತಗೊಂಡಿದ್ದ ಗೊತ್ತಿಲ್ಲ, ನಿಮ್ಮ ಅಪ್ಪ ತಗೊಂಡಿದ್ದು ನಂದು. ಅದೇ ನಮ್ಮ ಅಪ್ಪಂಗೆ ಲೈಕ್ ಪಾನಿಪುರಿಗೆ ಈರುಳ್ಳಿ ಕಟ್ ಮಾಡಕ್ಕೆ ಎಲ್ಲ ಬೇಕಿತ್ತಲ್ಲ, ಆದ್ರೂ ತುಂಬಾ ಹಳೇದೆ, ಒಂದು 30 ವರ್ಷದ ಮೇಲೆ ಆಗಿದೆ ಆ ಚಾಕುಗೆ. ಅದೊಂದೇ ಚಾಕು ಇಲ್ಲಿವರೆಗೂ ನಮ್ಮ ಹತ್ರ ಸೇಫ್ ಆಗಿ ಗಟ್ಟಿಯಾಗಿ ಇರೋದು. ಅದು ಆ ತರ ಗಟ್ಟಿ ಚಾಕು ಸಿಗಲ್ಲ ಅನ್ಸುತ್ತೆ ಈ ಸೈಜ್ ಅಲ್ಲಿ, ಈ ಕ್ವಾಲಿಟಿಲಿ. ಅದನ್ನ ತೆಂಗಿನಕಾಯಿ ಹಿಡಿಯಕ್ಕೆ ಅಂತ ಎಷ್ಟೇ ಹಿಡಿದ್ರು ಅದು ಮುರಿದೋಗಿಲ್ಲ, ಯಾರ ರೇಂಜಿಗೆ ಹಿಡಿದ್ರು. ಬೆಂಡ್ ಮಾಡಿದೀವಿ ಆದ್ರೂ ಮುರಿದೋಗಿಲ್ಲ. ಎಷ್ಟು ಹಳೇದು ಇದು. ನಾನು ನೆನೇನೋ ಮಾಡಕ್ ಹೋಗಿ ಸ್ಟವ್ ಅಲ್ಲಿ ಇಟ್ಬಿಟ್ಟು ಸುಟ್ಬಿಟ್ಟಿದ್ದೆ. ಅದೊಂದೇ ಚಾಕಿರೋದು ಇಷ್ಟು ವರ್ಷ, ಬೇರೆ ಎಲ್ಲ ಚೇಂಜ್ ಆಗ್ತಾನೆ ಇದೆ, ಅದೊಂದೇ ಇರೋದು. ಎಂತಕ್ಕೆ ನಾನ್ ಬಾಹುಬಲಿ ಇದೀನಲ್ಲ ಅಂತಿದ್ರಲ್ಲ ಸಿಂಚನ ಹತ್ರ? ಸಾರು ಬೇಳೆ ಸಾರು ಮಾಡಿಟ್ಟು ಹೋಗ್ತೀನಿ, ನೀನ್ ಅಂಗಡಿಯಿಂದ ಬಂದ್ ಮಾಡ್ಕೋದೆ ಅಂಗಡಿ ಕತ್ತಿಯೇ ಅಂತ ಅಂತಿದ್ಲು. ಅವಳು ಮಾಡ್ಕೊತೀನಿ ನಾನು, ಹೋಗು ಅಂತಿದ್ಲು. ಸುಮ್ನೆ ನೀನ್ ಜಾಸ್ತಿ ಮಾಡ್ಬಿಟ್ಟು ವೇಸ್ಟ್ ಆಯ್ತದೆ, ಹೋಗು ಅಂತಿದ್ಲು. ಅದಕ್ಕೆ ನಾನು ಇಲ್ವೇ ಬಾಹುಬಲಿ ಎಬ್ಬುಲಿ ನಾ ಮಾಡ್ತೀನಿ, ಹೋಗು ಅಂತ. ಅಡ್ಗೆ ವಿಷಯಕ್ಕೆ ನಮ್ಮಮ್ಮ ಬಾಹುಬಲಿ ಎಬ್ಬುಲಿ ಅಂತಿದ್ದಾರೆ. ನಮ್ ಚಿಕ್ಕಮ್ಮ ಅದೇ ಆಗಿದ್ಯಾ, ಓಕೆ, ನಮ್ ಚಿಕ್ಕಮ್ಮ ಅದೇ ಶಾಪ್ ಇದೆಯಲ್ಲ ಅವ್ರದ್ದು, ಲೈಕ್ ಬಟ್ಟೆ ಹೊಲಿಯೋದು, ಬೋಟಿಕ್ಯೂ, ಅದು ಇನ್ನೂ ಆ ವರ್ಡೇ ನಂಗೆ ಹೇಳಕ್ ಬರಲ್ಲ. ಬೋಟಿಕ್ ಅದೇ ಬೋಟಿಕ್, ಕರೆಕ್ಟ್. ಫಸ್ಟ್ ನಾನು ಅದು ಬೊಕ್ಕೆ ಅಂತಾನೆ ಓದ್ತಿದ್ದೆ, ಸೇಮ್ ಲೈಕ್ ಆಲ್ಮೋಸ್ಟ್ ಬೊಕ್ಕೆ ಸ್ಪೆಲ್ಲಿಂಗ್ ಬರ್ತಿತ್ತಲ್ಲ, ಅದಕ್ಕೆ. ಅದೇ ಬೋಟಿಕ್ ಇದೆಯಲ್ಲ, ಅಲ್ಲಿಂದ ಬೆಳಿಗ್ಗೆ 10 ಗಂಟೆ ಹೋಗ್ಬಿಡ್ತಾರೆ, ಬರೋದು ಇನ್ನು 8 ಗಂಟೆ 9 ಗಂಟೆ ಅಷ್ಟಲ್ಲಿ. ಇವ್ರಿದ್ರೆ ನಾರ್ಮಲ್ ಇವ್ರ ಮನೇಲಿ ಏನಾದ್ರು ಮಾಡಿರ್ತಾರೆ. ಇವ್ರ ಇಲ್ಲ ಅಂದ್ರೆ ನಮ್ ಚಿಕ್ಕಮ್ಮ ಏನಂದ್ರೆ ಬರ್ತಾವ ದೊಡ್ಡ ಕಡೆ ತಗೊಂಡ್ ಬರ್ತಾರೆ. ಬಂದಿದ ತಕ್ಷಣ ತಿನ್ಬಿಡ್ತಾರೆ, ಅಷ್ಟೇ ಅವ್ರದ್ದು. ಊಟ ರೆಡಿ ಇದ್ರೆ ತಿಂತಾರೆ, ಇಲ್ಲಂದ್ರೆ ಇಲ್ಲ. ಯಾಕಂದ್ರೆ ಹೊಲಿತಾ ಅವ್ರು ತಿಂದಿರಲ್ಲ ಮಧ್ಯಾಹ್ನ ಎಷ್ಟೇ ಹೇಳಿದ್ರು. ಸೊ ತಿಂದಿರಲ್ವಲ್ಲ, ಬಂದಿದ ತಕ್ಷಣ ಹಣ್ಣು ತಿಂದು ಸುಮ್ನಾಗ್ಬಿಡ್ತಾರೆ, ಅದ್ ಸಾಕಾಗಲ್ಲ, ಊಟ ತಿನ್ನಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ ಅದು ಇದು ಅಂತ ಮಾಡ್ಕೊಂತಾರೆ, ಹೆಲ್ತ್ ಮಾಡ್ಕೊಂತಾರೆ. ಅದಕ್ಕೆ ಈಗ ಇವ್ರು ಅಡ್ಗೆ ಮಾಡಿರ್ತಾರೆ, ಸೊ ಕರೆಕ್ಟ್ ಆಗಿ ತಿನ್ಸಿ ಮಾಡಿಸ್ತಾರೆ. ಈಗ ನಾವು ಊರ್ಗ್ ಹೋಗ್ತಾ ಇದೀವಲ್ಲ 2 ದಿನ, ಅದಕ್ಕೆ ತಿನ್ನಲ್ಲ ಅಂತ ಮಾಡಿಟ್ಬಿಟ್ಟು ಹೋಗ್ತೀನಿ ಅಂದಂತೆ. ಅದಕ್ಕೆ ನಮ್ಮಮ್ಮ ಬಾಹುಬಲಿ ಇದೀನಲ್ಲ ಅಂತ ಹೇಳಿದ. ನಾನ್ ಏನೋ ವಿಷಯ ಕೇಳಿದ್ರೇನೋ ಅನ್ಕೊಂಡೆ. ಈಗ ತಿನ್ಬಿಟ್ಟು ಹೋಗೋದಷ್ಟೇ. ನಾನ್ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ತಲೆ ಬಚ್ಕೋಬೇಕು. ಹೋಗ್ ರೆಡಿ ಆಗೋ, ರೆಡಿ ಆಯ್ತು ಸುಮ್ನೆ ಕಳ್ಸ್ಬಿಟ್ಟು ಹೋಗೋಣ ಅಂತ ಅಂದಿದ್ದೆ. ನಮ್ಮನೆ ನಮ್ಮನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಎಲ್ರು ಹೋಗ್ತಾರೆ ಅವ್ರವ್ರ ಕೆಲ್ಸಕ್ಕೆ. ನಾವು ಹೋಗಿ ಚನ್ನಪಟ್ಟಣದಲ್ಲಿ ಲ್ಯಾಂಡ್ ಆಗ್ಬೇಕು. ಆಕ್ಚುಲಿ ಬೆಳಗ್ಗೆ 8 ಗಂಟೆ ಅಲ್ಲ ಅನ್ಕೊಂತೀನಿ, ಇನ್ನು ಬೇಗ ಅನ್ಸುತ್ತೆ. ಹೋದ್ರೆ ಡೈರೆಕ್ಟ್ ನಮ್ಮ ಮನೆ ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಟಾಪ್ ಇದೆ, ಬಟ್ ಅಷ್ಟ್ ಬೇಗ ಹೋಗಕ್ಕೆ. ಅಲ್ಲಿಂದನೂ ಅಷ್ಟೇ, ಅಲ್ಲಿಂದ ಒಂದ್ 8:20 ಊರ್ಗೆ ಅಂತಾನೆ ಒಂದ್ ಬಸ್ ಬಿಟ್ಟಿದ್ದಾರೆ ಈಗ. ಅಲ್ಲಿ ಬೆಳಿಗ್ಗೆ 8 ಗಂಟೆಗೆ ಬಂದ್ರೆ ಬಸ್, ಅಲ್ಲಿಂದ ಹೊಟ್ರೆ ಇಲ್ಲಿಗೆ ಒಂದು 9:30 10 ಗಂಟೆ ಅಷ್ಟ್ರಲ್ಲಿ ಬರ್ತೀವಿ. ಕೆಂಗೇರಿವರೆಗೂ, ಮೆಜೆಸ್ಟಿಕ್ ವರ್ಗೂ ಹೋಗುತ್ತೆ. ಏನಾದ್ರು ಮೆಜೆಸ್ಟಿಕ್ ವರ್ಗು ಯಾರು ಇಲ್ಲ ಅಂದ್ರೆ ಕೆಂಗೇರಿ ಲಾಸ್ಟ್ ಅಂದ್ರೆ ಅಲ್ಲಿವರೆಗೂ ಬಿಟ್ಬಿಟ್ಟು ಹೋಗ್ತಾರೆ. ಬಟ್ ಇವತ್ತು ಸಾಟರ್ಡೆ, ಅದು ರಶ್ ಇರುತ್ತೆ, ಸೊ ಆರಾಮಾಗಿ ಹೋಗೋಣ ಅನ್ಬಿಟ್ಟು ಈಗ ನಾನು ರೆಡಿ ಆಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ.
ರೆಡಿ ಅದೇ, ನೀರ್ ದೋಸೆನು ರೆಡಿ ಆಗಿದೆ ನೋಡಿ. ಫಸ್ಟ್ ಟೈಮ್ ನೀರ್ ದೋಸೆ ನಮ್ಮ ಮನೇಲಿ ನೀರ್ ದೋಸೆ ತರಾನೇ ಬರ್ತಾ ಇರೋದು. ನೀರ್ ಚಟ್ನಿನೂ ಮಾಡಿದೀನಿ ನಾನು, ಬೇರೆ ಸ್ಪೂನ್ ಎತ್ಕೊ ಈಗ. ನೀರ್ ಚಟ್ನಿ, ನೀರ್ ದೋಸೆ ನೀರ್ ಚಟ್ನಿ. ನೀರ್ ದೋಸೆ ಬೇಡ, ಸಾಕು ಎರಡು. ನೋಡು, ಒಂದ್ ಸ್ಪೂನ್ ಕೊಡ್ತಾನೆ, ಇನ್ನೂ ಕೊಡ್ತಾನೆ. ಚಟ್ನಿ ನಿಮ್ಮ ಅಪ್ಪಂಗೆ ಹಾಕ್ಕೊಟ್ಟೆ. ಹಾಕಿ ಒಂದು ಹೆಂಗಾಗ್ತೀರ ಅಂತ ತೋರ್ಸ್ಬೇಕು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಹಾಕೋಬಹುದು. ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಮುಚ್ಚೋದು. ಹಾಕ್ಬಾರ್ದಾ? ಓಕೆ. ಈಗ ಇದು ಇದೆಯಲ್ಲ ಬುದ್ಧ, ಆಕ್ಚುಲಿ ಇದಕ್ಕೆ ನನ್ನ ತಮ್ಮ ರಮೇಶ ಅಂತ ಹೆಸರಿಟ್ಟಿದ್ದಾನೆ. ಅದೇನ್ ಕನೆಕ್ಷನ್ ರಮೇಶಂಗೋ ಇವನ್ಗೋ ಗೊತ್ತಿಲ್ಲ. ಇವನು ಕರೆಕ್ಟ್ ಆಗಿ ನಾವ್ ಬಾಕ್ಲು ತೆಗಿಬೇಕು. ಅದನ್ನು ನಾವ್ ಎದ್ದಾಗಲ್ಲ, ಬಾಕ್ಲು ತೆಗ್ದಾಗ ಹಿಂಗೆ ತಲೆ ಅಲ್ಲಾಡ್ಸಕ್ ಶುರು ಮಾಡೋದು. ರಾತ್ರಿ ಕರೆಕ್ಟ್ ಆಗಿ ಸಾಯಂಕಾಲ ಆಗ್ತಾ ಇದ್ದಂಗೆ ಇದಕ್ಕೂ ರೆಸ್ಟ್ ಸ್ಟಾಪ್ ಆಗ್ಬಿಡುತ್ತೆ. ರಾತ್ರಿ ಇದ್ ಮಾಡುವಾಗ ಇದನ್ನ ಹೇಳಿಲ್ಲ. ಸೊ ತಿಂದಾಯ್ತು. ಈಗ ಹೋಗ್ತಾ ಇದೀನಿ, ನನ್ ತಂಗಿರಲ್ಲಿ ಬರ್ತಾರೆ, ನಾವು ಅಲ್ಲಿ ಮೀಟ್ ಆಗಿ ಹೋಗುತ್ತೆ. ಬಾಯ್. ಹಂಗೆ ಆಶೀರ್ವಾದ ಮಾಡಿ. ಇದೇನು ಓಕೆ, ಬೈ ಬೈ. ರೆಡಿ ಆಗಿದ್ದೀನಿ, ಹೋಗೋಣ. ಚೆನ್ನಾಗಿದೆಯಲ್ಲ. ಈಗ ರಾಮನಗರದ ಬಸ್ ಹತ್ತಿದೀವಿ. ಹಿಯರ್ ಆರ್ ದ ಗರ್ಲ್ಸ್. ಹೋದ್ಮೇಲೆ ಚನ್ನಪಟ್ಟಣಕ್ಕೆ ತಲುಪದ್ಮೇಲೆ ಹೇಳ್ತೀನಿ. ಇಲ್ಲಿ ಸೋಷಿಯಲ್ ಆಂಗ್ಸೈಟಿ, ವಿಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ಮೈಕ್ ಹಾಕೊಂಡಿಲ್ಲ. ಮೀನ್ಸ್ ಯಾರಾದ್ರೂ ನೋಡ್ಬಿಟ್ರೆ ವ್ಲಾಗ್ ಮಾಡ್ತಿದ್ದಾಳೆ ಅನ್ಕೊಬಿಟ್ರೆ ನಾಚಿಕೆ ಆಗ್ಬಿಡುತ್ತಲ್ಲ, ಅದಕ್ಕೆ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಊರಿಗೆ ಲ್ಯಾಂಡ್ ಆಗಿ ಏರೋಪ್ಲೇನಿಂದ ಲ್ಯಾಂಡ್ ಆಗಿದ್ದೀವಿ. ಈಗ ಗೋಯಿಂಗ್ ಟು ಊರೊಳಗಡೆ ಹೋಗ್ತಾ ಇದ್ದೀವಿ. ಚನ್ನಪಟ್ಟಣದಿಂದ ಊರಿಗೆ ಬಂದಿದ್ದೀವಿ. ಆ ಊರಿಂದ ಊರೊಳಗಡೆ ಹೋಗ್ತಾ ಇದ್ದೀವಿ, ಊರ ಎಂಟ್ರೆನ್ಸಿಂದ. ಅದೇ ಬೆಕ್ಮರಿಯಲ್ಲಿ ನಾವು ಊರಿಗೆ ಬಂದ್ರೆ ನಮ್ಮ ಅತ್ತಿ ತಾತಗಿಂತ ಬೆಕ್ಕನ್ನ ಹುಡ್ಕೋದೇ ಜಾಸ್ತಿ. ಹೊಟ್ಟೆ ಗುಂಡ್ಲಿಲ್ಲ, ಬಾಯಿ ಗುಂಡವಿ. ಹೊಟ್ಟೆ ಗುಂಡ್ಲಿಲ್ಲ, ಬಾಯಿ ಗುಂಡವಿ. ಹಿಡ್ಕೊಮ್ಮ. ಕೊನೆಗೂ ಬಂದ್ಬಿಟ್ಟು. ಮುದ್ದು ಮರಿ, ಮುದ್ದು ಮರಿ. ಈ ಹುಡುಗನ ಹುಡುಗಿನ ಈ ಹುಡುಗಗೋಸ್ಕರ ನಾವು ಬೆಂಗಳೂರಿಂದ ಇಲ್ಲಿ ಗಂಟ ಬರ್ತೀವಿ. ಮಲ್ಕಪ್ಪ 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 ಮಲ್ಕೊ. ಏನ್ ನಿನ್ಗೋಸ್ಕರ ಅಲ್ಲಿಂದ ಬಂದ. ಏಪ್ರಿಲ್ ಆದ್ಮೇಲೆ ಏನ್ ಬರ್ತದೆ? ಫುಲ್ ಬರ್ತದೆ. ಏಪ್ರಿಲ್ ಆದ್ಮೇಲೆ ಏನ್ ಬರ್ತದೆ? ಫುಲ್ ಬರ್ತದೆ. ಹೇಳೋ ಹಿಂಗೆ ಪುರ್ ಅಂತ ಏನ್ ಬರ್ತದೆ ಹೇಳು? ಏಪ್ರಿಲ್ ಆದ್ಮೇಲೆ ನಮಸ್ಕಾರ ಹೇಳಮ್ಮ ದೊಡ್ಡೋರ್ಗೆ. ಕೇರೇ ಇಲ್ಲ, ಫುಲ್ ರೆಸ್ಪೆಕ್ಟೇ ಇಲ್ಲ ನಿಮ್ ಗಂಡನಿಂದ. ಈ ಹುಡ್ಗ ಸರಿ ಇಲ್ಲ. ಅದಕ್ಕೆ ಅವ್ರ ಅಮ್ಮಂದಿರು ಹಿಂಗೆ ಹಿಡ್ದುನೆ ಅಭ್ಯಾಸ ಮಾಡಿರ್ತದೆ. ಏನೋ ಆಗೋಲ್ತು, ಏನೋ ಆಗೋಲ್ಲೋ, ಏನೋ ಆಗೋಲ್ಲೋ. ಜಾಸ್ತಿ ತೊಂದರೆ ಕೊಡಬೇಡಿ ನೋಡು. ಒಟ್ನಲ್ಲಿ ಇವತ್ತು ಅದು ಮನೆ ಬಿಟ್ಟು ಹೊಂಟೋಗ್ಬೇಕು. ಅದೇ ನಮ್ಮ ಅಜ್ಜಿ ಒಂದು 10-15 ಬೆಕ್ಸ್ ಹಾಕಿದ್ದಾರೆ. ಅದ್ರಲ್ಲಿ ಎಲ್ಲ ಬೆಕ್ಕು ನಮ್ನ ನೋಡಿ ಎದುರ್ಕೊಳ್ಳೋದೇ ಆಗೋಗಿರುತ್ತೆ. ಪಿಸಿ ಮರಿ
ಹಿಂಸೆ ಮಾಡಬೇಡ. ಚಂದ ಯಶೋದ ಟುನ್ ಟುನ್ ಟುನ್. ಈ ಕೈನ ನಿನ್ ಕೈ ಕೊಡ್ಬೇಕಂತೆ. ನಾನು ಕೈ ಕೊಡ್ತೀನಿ ತೋಚು. ಏ ಬಿಡು, ಮಲ್ಕಪ್ಪ 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 ಮಲ್ಕ್. ಏಯ್ ಸುಮ್ಮನೆ ಇರ್ರಿ ನೀವೆಲ್ಲ ಹೋಗಿ. ಅಯ್ಯೋ ಚಿನ್ನಾರಿ ಬಂಗಾರಿ. ನಾಯಿ ಗೊತ್ತಿದ್ದಲ್ಲ ರೇ ನೀನು ಅಷ್ಟೊಂದು ಪ್ರೀತಿ ಮಾಡ್ತೀಯಲ್ಲ ಅಜ್ಜಿ. ಅದು ಹೆಂಗ ಹಿಂಗೆ ಹಿಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಮಾಡು. ನೀನು ನೋಡುವೆ ಎಷ್ಟೊಂದು ಕಮೆಂಟ್ ಬರ್ತವೆ ಲೈಕ್ ಕಮೆಂಟ್ ಬರತ್ತು ಈ ಹಬ್ಬಕ್ಕೆ ಈ ವಯಸ್ಸಲ್ಲಿ ಅಂತಾರೆ ಅಂತಿದ್ಲು. ಅದಕ್ಕೆ ನಾನು ಅಂದಂಗೆ ನಾನು ಮೊಬೈಲಲ್ಲಿ ತೋರಿಸ್ಕೊಂಡು ನೋಡ್ರಿ ನಾನು ದುಡ್ಡು ಕಳಿಸ್ರಿ ಅಂತ ನಾನು ಮಾಡೋದಿಲ್ಲ. ನನ್ನ ಲೈಕ್ ದೇವ್ರೆ ಕೊಡ್ತಾನೆ. ಜನ ಮೆಚ್ಕೊಂಡು ಪ್ರೀತಿಸೋದಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಯ್ ಕಣ್ಣು ನೋಡು, ಕಣ್ಣು ಬಿಡು. ಝೂಮ್ ಹಿಂಗೆಲ್ಲ ನೈಸ್ ಮಾಡಿಸ್ಕೊಬಿಡೋದು, ಆಮೇಲೆ ಹೋಗ್ಬಿಡೋದು. ನೈಸ್ ಮಾಡಿಸ್ಕೊಂಡಾದ್ಮೇಲೆ ಸಿಬಿ ಥ್ಯಾಂಕ್ಸ್ ಕೊಡು. ಸೀಬಿನ ನೋ 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 ನೋ. ಇಲ್ಲಿ ಮಾಡಿದ್ರೆ ಮಲ್ಕೊಳ್ಳುತ್ತೆ ನೋಡು. ಹಿಂಗೆ ಮಾಡಿದ್ರೆ ಅಲ್ಲಿ ಇಲ್ಲಿ ಇಲ್ಲಿ ಏನಾಯ್ತು ಗೊತ್ತಿಲ್ಲ. ಈಗ ನಮ್ಗೆ ಹಿಂಗೆ ತಟ್ತಾ ಇದ್ರೆ ಹೆಂಗೆ ನಿದ್ದೆ ಬರುತ್ತೋ ತಲೆ ಮೇಲೆ, ಹಂಗೆ ಅದಕ್ಕೂ. ಯಪ್ಪ ಸುಮ್ನೆ ಉಗ್ರು ನೋಡೋಣಾದ್ರೆ ಹೆಂಗದೆ. ಸುಮ್ಮನೆ ಇಲ್ಲಿ ನೋಡಿ, ಓ ಮೈ ಗಾಡ್. ಏಯ್ ಸುಮ್ಮನೆ ಇರು. ಅದ್ ಪಡಿಸ್ತಾ ಇಲ್ಲ, ಅಗ್ಲಿಸಿದ್ರೆ ಮಾತ್ರ. ಯಪ್ಪ ಏಯ್ ಹಂಗೆ ಕಚ್ತಾರೋ? ಅಲ್ಲ ಸರಿ ಪಚ್ತಾರೋ? ಏನೋ ಉಸ್ಕೊಳ್ಳೋದು ನೋಡಿಲಿ. ಪಚ್ಬಿಟ್ಟು ಏನಿದು ಮತ್ತೆ ಪಚ್ಬಿಟ್ಟು ಬೇಡ ಬಿಡ. ಆಮೇಲೆ ಬೆಳ್ಬೋದು ನೋಡು ಮತ್ತೆ. ಏಯ್ ಕೋಪ ಬಂದ್ಬಿಟ್ರೆ ಏನು ಮಾಡ್ಬಿಡ್ತೀಯಾ? ಏನು ಮಾಡ್ತೀಯಾ ಕೋಪ ಬಂದರೆ? ಹುಷಾರ್. ವೆರಿ ಬ್ಯಾಡ್, ದಿಸ್ ಇಸ್ ವೆರಿ ಬ್ಯಾಡ್. ಅಂಗಡಿಗೆ ಹೋಗಿದ್ದಾಳೆ. ಏನು ದೊಡ್ಡೋರೇ, ನಮ್ಮ ತಾತ ಅದೆಷ್ಟು ಪರ್ಚೇಸ್ಕೊಂಡಿದ್ಯೋ. ಆದ್ರೂ ಬಿಡ ನೋಡು, ಎಷ್ಟು ನೋಡು. ಯಪ್ಪ ನೋವಾಗಲ್ವ ಅದಕ್ಕೆ? ನೋಡು. ನಮ್ಮ ತಾತ ಜೆಂಟಲ್ ಮ್ಯಾನ್ ಆಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ಅಜ್ಜಿಗೆ ಇಲ್ಲೆಲ್ಲ ಈ ಸರಿ ಬರೋಕ್ಕಾಗಿಲ್ವಲ್ಲ, ಇಲ್ಲೆಲ್ಲ ಸ್ವಲ್ಪ ವಾಶ್ ಮಾಡೋಕ್ಕೆ ನಮ್ಮ ತಾತ ನೀರು ಎತ್ಕೊಂಬಂದು ಕೊಟ್ಟು ಏನು ಹೆಲ್ಪ್ ಮಾಡಿರೋದು. ನೋಡು. ಅಯ್ಯೋ ಅದು ಕೋಪ ಬರೋವರ್ಗು ನೋಡು. ಉಗ್ರು ನೋಡು. ಹಲೋ, ಸ್ಮೈಲ್ ತೋರಿಸಿ ನಾತಪ್ಪ ಅವರೇ. ಬಾಯಿಯೊಳಗೆ ಹಾಕೋಬಿಟ್ಟು ಉಗ್ರು ನೋಡ್. ಓ ಅದಕ್ಕೆ ಮಾತಾಡ್ತಾ ಇಲ್ಲ.
ನಾನು ಈತಕ್ ಮಾತಾಡ್ತಿಲ್ಲ ಇಷ್ಟೊತ್ತು ಕರ್ಕಮ್ಮ ಅಮ್ಮ ಅನ್ಬೇಕಿತ್ತಲ್ಲ ಅಂದ್ರೆ ಬಾಯಿಗೆ ಹಾಕೋಬಿಟ್ಟು ಮಾತಾಡ್ತಾ ಇಲ್ಲ ಐ ಕಡವಾ ಗೊತ್ತಿದೆ ಹಾಕ್ಬಿಡು ಗೊತ್ತಿದೆ ಬ್ಲಾಕ್ ಮಾಡ್ಬಿಡು ಅವ್ನು ನೋಡು ನೋಡು ನಮ್ ತಾತ ನೋಡಿ ನನ್ಗೇನು ಸೋದ್ರ ಮಾವನ ಸೋದ್ರ ಮಾವನ ನಂಗೆ ಸೋದ್ರ ಮಾವನ ನಂಗೆ ನೋ 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 ಆಲ್ರೆಡಿ ತಪ್ಪು ಮಾಡಿದ್ಯಾ ಮತ್ತೆ ತಪ್ಪು ಮಾಡಬೇಡ ನಮ್ಮ ಊರಿನ ರೋಡ್ ಖಾಲಿ ಖಾಲಿ ಅದೇ ಇವತ್ತು ಆ್ಯಕ್ಚುಲಿ ಇದು ಹೊಸ್ದಾಗಿ ತಯಾರಾಗ್ತಿರೋದು ಇದೆಲ್ಲ ಮೊದಲು ಹಿಂಗಿರಲಿಲ್ಲ ಈಗ ಸದ್ಯಕ್ಕೆ ಖಾಲಿ ಖಾಲಿ ಇದೆ ಇನ್ನೊಂದು 2-3 ಅವರಲ್ಲಿ ಫುಲ್ ಆಗುತ್ತೆ ಅಲ್ಲಿ ಹಾಲಿನ ಡೈರಿ ಇದೆಯಲ್ಲ ಆ ಹಾಲಿನ ಡೈರಿಗೆ ಹಾಲು ಹಾಕಕ್ಕೆ ಎಲ್ಲರೂ ಬರ್ತಾರೆ ಓನು ಈಗ ಮಾತು ಬಂದ್ಬಿಡ್ತು ಏನ್ರಿ ನಾತಪ್ಪ ಅವರೇ ಟೀ ಬಿಟ್ಕೊ ಕುಡೀರಿ ಊಟ ಮಾಡ್ತೇವೆ ಹೋದ್ರೆ ಟೀ ಮಾಡಿ ಇಕ್ಕಿವಿ ಒಂದು ತಪ್ಪಲೆ ತುಂಬ ಟೀ ಐತೆ ಬಿಟ್ಕೊಂಡು ಕುಡೀರಿ ನೋಡ್ 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 ನಾನಲ್ಲ ನಾನಲ್ಲ ಅವರು ನಾನಲ್ಲ ಎತ್ಬಿಡು ಎತ್ಬಿಡು ನಾನಲ್ಲ ಗೆಟ್ ಔಟ್ ಅವರು ನಾನಲ್ಲ ಏನ ಮತ್ತೆ ನಿಮ್ ಹೆಂಡತಿ ನಿಮ್ ಮಾತು ಕೇಳ್ತಾ ಇದಾರಾ ನಾತಪ್ಪ ನಿಮ್ ಹೆಂಡತಿ ನಿಮ್ ಮಾತು ಕೇಳ್ತಾ ಇದಾರೆ ಏನ್ ಕೇಳಾರೋ ಏನೋ ಓ ಚೂರು ಕಟ್ ಮಾಡ್ಬೇಕಾಗಿತ್ತು ಇವಾಗ ಕಟ್ ಮಾಡು ಬೆಲ್ಲ ಪರ್ಚ್ಬಿಡ್ಲಿ ನೋಡ್ ಮತ್ತೆ ಮಾಡೋದು ಗೊತ್ತೇ ಅದ ಪುಟ್ಟಿನ ತೂತ್ ಮಾಡ್ಬಿಡ್ಬೇಕು ಕಾಲು ಈಚೆ ಬರುವಂಗ ನಮ್ಮ ಅಜ್ಜಿ ವಿಡಿಯೋ ನೋಡ್ಬಿಟ್ಟೆ ನಾವೇ ಹಂಗ್ ಮಾಡಿದವ್ರು ಆ ರಟ್ಟ ಕಟ್ ಮಾಡ್ಬಿಟ್ಟು ಕಾಲ ಅದ ಒಳಕ್ ಹಾಕ್ಬಿಡುದು ಮುಚ್ಚಿಬಿಡುದು ಕಾಲೇ ಹಾಕೊಂಡು ಕಟ್ ಮಾಡುದು ಹಂಗ ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಹೇಳ್ಕೊಟ್ಟಂಗ ಉಗ್ರ ಕಟ್ ಮಾಡಿ ಏನು ಏನು ಏನ್ ಏನ್ ಬಂದಿರೋದು ಉಗ್ರ ಐತೆ ಅಂತ ಅದೇ ಅದೇ ಅಜ್ಜಿ ಬಂದಿದ ತಕ್ಷಣ ತಾತ ಓಡೋಗ್ ಹೆಂಡತಿ ಮೇಲ್ಗಿಂತ ಇದ್ರ ಮೇಲೆ ಯಪ್ಪ ನೋಡು ಭಯನೇ ಇಲ್ಲ ರೆಸ್ಪೆಕ್ಟೇ ಇಲ್ಲ ಫುಲ್ ಅಡ್ರೆಸ್ಪೆಕ್ಟು ಯಾವ ಅಂತ ಹೆಸರಿಲ್ಲ ಒಟ್ನಲ್ಲಿ ಕರಿ ಪಾಪ ಒಂದು ಆಮೇಲೆ ನುವ್ವ 4:30 ಮೇಲೆ ಅಲ್ಲಿಗೆ ಹೋಗ್ಮಾ ಎಲ್ಲಿಗೆ ಬಿಳಿ ನಾಯಿ ಮರಿ ಇರುತ್ತಕ್ಕೆ ಹ್ಮ್ ದಿನ ಹೋದ್ರೆ ಅದೇ ಅಷ್ಟ್ ಮಾಡಲ್ತು ಓಸಿ ಮಾಡ್ಕೊ ಸುಮ್ನೆ ಆಗೋಯ್ತದೆ ಏನ್ನ ಒಂದ್ 4 ದಿವ್ಸ 5 ದಿವ್ಸ ಹೊಂಟೋದ್ರು ಐ ಲವ್ ಹೋಗತ್ತಗಿ ಐ ಲವ್ ಯು ಅದು ಹೋಗ್ ನಾನು ಮಾತಾಡ್ಬೇಡ ಕಡೆ ನೋಡ್ತಾವ ನೋಡಿ ಏ ಸಿಬಿ ಸೇರ್ಕತ್ತೈತಿ ಏ ಯು ಅಂಡರ್ ಎಸ್ಟಿಮೇಟಿಂಗ್ ಫೆಲೋ ಅದು ಕರೀತಾ ಇಲ್ವಾ ನಾನ ನೀನ ಏಯ್ ನೋ 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 ಅದೆಲ್ಲ ಎತ್ಬೇಡ ನಿನ್ನ ಆಯುಧ ನಿನಗೆ ಮಾತ್ರ ಸೀಮಿತ ಏನಾಯ್ತವ್ವ ಯಾಕವ್ವ ತಲೆ ಇಟ್ಕೊ ಸಾರಿ ತಲೆ ಅಲ್ಲ ತಲೆ ಇಟ್ಕೊ ಕೈ ತಲೆ ಆಣೆ ಮೇಲೆ ಕೈ ಇಟ್ಕೊಂಡಿದ್ಯಾ ಯಾಕವ್ವ ಏನವ್ವ ಹೋಗಿ ನಮ್ಮ ಅಜ್ಜಿ ಬಂದಿದೆಯಾ ಎದ್ದೋಗ ಅಂಗಡಿಗೆ ಹೋಗಿ ಕುತ್ಕೊಂಡ್ಬಿಡ್ತು ಅದಕ್ಕೆ ಬ್ರೆಡ್ ಬನ್ನೆಲ್ಲ ತಿನ್ನುತ್ತೆ ಬಿಡಿ ಬದ್ಲು ಪ್ಲಾಕ್ ಸೇರ್ತದೋ ಪ್ಲಾಕ್ ಕೇಳೋದೀಗ ನೀನು ತಿನ್ನು ನಿಮ್ಗಲ್ವೇ ತಿನ್ನೋ ನನ್ನ ಕೈಯಿಂದ ತಿನ್ ಹೋಗ್ಲಿ ತಿನ್ನು ನೋಡಿ ನೋಡಿ ಇದು ನಮ್ಮ ತಾತ
ಈ ತಾತ ನಿಮ್ಮಪ್ಪನೋ ನಿಮ್ಮ ಮಾವನೋ? ಮಾವ ಅಂದ್ರೆ ನಮ್ಮ ತಾತವರ ಅಪ್ಪ ಇವರು. ಏನು ಹೆಸರೇನು? ಗದ್ದೆಗೌಡ್ರು. ಇವರು ನಮ್ಮ ಈ ಅಜ್ಜಿ ಇದಲ್ಲ, ಅವರ ಮುದ್ದಿನ ಮಗ ಇವರು. ಲೋಕೇಶ್ ಅಂತ, ನಾವು ಲೋಕಿ ಮಾವ ಅಂತ ಕರೆಯೋದು. ನಮ್ಮ ಅಮ್ಮಂಗೆ ಹೆಂಗೆ ನನ್ನ ತಮ್ಮ ಮುದ್ದಿನ ಮಗನೋ ಹಂಗೆ ನಮ್ಮ ಅಜ್ಜಿಗೆ ಅವರು ಮುದ್ದಿನ ಮಗ. ನೋಡಿ, ಟೀ ತಿರ್ಗ್ಸಕ್ಕೆ ಸ್ಪೂನ್ ಯೂಸ್ ಮಾಡಬಾರ್ದು. ಆ ಚಾಲ್ರಿ ಬರ್ತಲ್ಲ ಅದನ್ನೇ ಯೂಸ್ ಮಾಡಬೇಕು. ಹಾಗೆ ಅಲ್ಲಾಡಿಸ್ಬೇಕು, ಆಮೇಲೆ ಕೆಳಗಿಡಬೇಕು. ಒಂದು ಮರಿಗಿರಿ ಒರೆಸ್ಬೇಕು ತಾನೆ? ಮರಿ ಅದು ಸಿದ್ದಪ್ಪಜ್ಜಿಗೆ ಬಿಟ್ಟಿರೋದು. ಹೌದೇ? ಹಾಗಾದ್ರೆ ಕತ್ತರಿಸ್ರಿ, ಮಾಡಿಸ್ಬೇಕಲ್ವಾ? ಹಂಗಾದ್ರೆ ಇದ್ಯಾವ ನ್ಯಾಯ ಅಲ್ವಾ? ಏನು ಮಾಡೋಕ್ಕಾಗುತ್ತೆ. ನಮ್ಮ ಅಜ್ಜಿ ಇಲ್ಲಿ ಸಾಯಂಕಾಲ ನಮ್ಮ ಅಜ್ಜಿ ರೂಟೀನ್ ಗೊತ್ತಲ್ಲ, ಹೂವು ಕೀಳೋದು. ಸಾರಿ, ಹೂವು ಕೀಳೋದಲ್ಲ, ಹೂವು ಕಿತ್ಕೊಳ್ಳೋದು. ಡೈಲಿ ಇಷ್ಟಿಷ್ಟುದ್ದ ಹೂವು ಕಟ್ಬಿಡೋದು, ಮುಡಿಗೆ ಮುಟ್ಕೊಳ್ಳೋದು. ಇದರಿಂದ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳ್ಬೋದಾ ತಾಯಮ್ಮವರೇ? ಮುತ್ತೈದೆ ಬಾಕಿ ಸಿಗ್ತದೆ. ಅಯ್ಯೋ, ಮುತ್ತೈದೆ. ಇದೇ ಪಪ್ಪಾಯ ಗಿಡ. ಈ ನೋಡಿ ಎಷ್ಟು ಪುಟ್ ಇದ್ರ ಮೇಲೆ ಬೆಳೆ ಇನ್ನೊಂಚೂರು ದಪ್ಪ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಆಗಲ್ಲ ಇದು ದಪ್ಪ, ಇಷ್ಟೇ ಇರುತ್ತೆ. ಏನ್ ಗಿಡ ಇದು? ಏನು ಹೂವ? ಏನು ಹೂವು ಅಜ್ಜಿದು? ಮಲ್ಲಿಗೆ ಅಲ್ಲ. ಏನು ಇಲ್ಲ, ಸಿಂಧು ಅಕ್ಕನಿಗೆ ಅದೇನೋ ಹೇಳ್ಬೇಕು ಅಂದಲ್ಲ. ಶೆಕೆಲಿ ನಾವಿಬ್ರು ಜ್ಯೂಸ್ ಪಾಗ್ಲು ಆದ್ರೆ ಇವಳೊಬ್ಳು ಟೀ ಪಾಗ್ಲು. ಯಪ್ಪ, ಎಷ್ಟು ಬಿಸಿ ಐತೆ ಈ ಶೆಕೆಲಿ. ಇದು ಬೇರೆ ಹೊಸದು. ಅದು ಅಮ್ಮ. ಇದು ಪುಟ್ಟು ಮರಿ. ನಾನು ಸಾಕಿದ್ರೆ ಯಾವ ಸಾಕನೆ? ನನಗೂ ಅದೇ ನಿಮ್ಮಮ್ಮ ಕರಿ ಸಾಕು ಒಂದ್ಲ. ಕರಿದು ಕಾಲಭೈರವ ಸಂಕೇತ ಅಂತ. ಕಾವಲಿಗೆ ಭಯ ನೆಗೆಟಿವ್ ಏನು ಇರಲ್ತು ಅಂತ. ಇಷ್ಟು ಜನ ಬಂದವ್ರೆ, ನನ್ನ ಮಕ್ಕಳನ್ನ ಅಂತ ಅದಕ್ಕೆ ಭಯ ಬೀತಿ. ಅಲ್ಲಿ ನೀನು ನಾವಿಬ್ರು ಅಮ್ಮ ಫೋನ್ ಮಾಡ್ಬಿಟ್ಟು ಅದ್ ನೀನು ಇದು ನಾ ಬಂತವ್ರೆ. ಸಾಕಿದ್ರೆ ಯಾವ ಸಾಕ್ಲಿ ಅಂತ ನಾವಿಬ್ರು ಹೇಗಿದ್ದೀವಿ? ಇದನ್ನ ಸಾಕ್ರಿ, ಪರವಾಗಿಲ್ಲ, ಯಾವ್ದಾದ್ರು ಸಾಕ್ರಿ. ಅದೇ ಇದಿಲ್ ಬೆಳ್ಳಕ್ಕಾಗವೆ, ಬೆಳ್ಳಕ್ಕಾಗೋಯ್ತದೆ. ಓಯ್, ಅಯ್ಯೋ, ಇನ್ನು ಕಣ್ಣೇ ಬಿಡ್ಲಿಲ್ಲ. ಹಾಯ್ ಫ್ರೆಂಡ್ಸ್. ಚೂ ಭರತನಾಟ್ಯ ಮಾಡ್ಬಿಡಕ್ಕ ಎಲ್ಲಿ ಹಿಂಗ್ ಒಂದ್ರ ಮೇಲೆ ಒಂದ್ ಮಲ್ಕೊಂಡ್ರೆ ಹೆಂಗೆ? ಎದ್ದೋಳಿ, ಸ್ಪೇಸ್ ಬಿಡಿ, ಒಬ್ರಿಗೊಬ್ರು ಸ್ಪೇಸ್ ಬಿಡಿ. ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಲ್ವ ಅಲ್ಲಿ? ನಿಂಗೆ ಗೊತ್ತು, ಒಂದೇ ಹುಡುಗಿ. ಅದೇ ಅನ್ಸ್ತದೆ, ಅದಕ್ಕೆ ಅದು ಸೈಲೆಂಟ್ ಆಗಿ ಮಲ್ಗೈತೆ. ಹುಡುಗಿ ಜಾಸ್ತಿ ವೈಲೆಂಟ್ ಮಾಡ್ತಾರೆ ಪಾಪ. ಅದ್ರಮ್ಮ ಎಷ್ಟು ಚೆನ್ನಾಗಿ ಹೋಗೋದು ಮಲ್ಕೊಂತೈತೆ. ತಲೆ ಹಾಕೊಂಡು ಅದ್ ಮನೆ ಕೊಟ್ಟ. ಅದಕ್ಕೆ ಹಿಂಸೆ, ಇದು ಖುಷಿ. ಬಾಯ್ ಕಡೆ ಅದ್ ಮಲ್ಕೊಳ್ಳಿ. ಹಿಂಗ್ ಪಾಚು, ಹಿಂಗೆ ಪಾಚು, ಅದ್ ಮಲ್ಕೊಳ್ಳಿ. ಬಾಲ ಅಲ್ಲಾಡ್ಸೋದು ನೋಡು, ಬಾಲ. ಅಯ್ಯೋ, ಇನ್ನೂ ನಡಿಯಕ್ಕೂ ಬರತ್ತು. ತಾತನ ಚಪ್ಪಲಿ ಹಾಕೊಂಬಂದೋಳೆ. ಎಲ್ಲ ಮಾಡ್ಕೊಂಡಿರೋದಂತಲ್ಲ. ಅಯ್ಯೋ 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 ನೋಡವ, ನಾವು ಮಾಡ್ಕೊಳ್ತೀವಿ. ಎಲ್ಗೋ ಹೋಗ್ತಾ ಇದೆಯಲ್ಲ ಅದು. ಬಾಯ್, ಬರ್ತಿ ಮತ್ತೆ ನಾಳೆ ಹೋಗಷ್ಟಲ್ಲಿ. ಈಗ ಬೇರೆ ಸ್ಪಾಟ್ಗೆ ಹೋಗ್ಬೇಕು. ಓಕೆ, ನಮ್ಮ ಸ್ಪಾಟ್ಗೆ ಹೋಗೋಣ.
ಹಾಯ್, ನೈಸ್ ಟು ಮೀಟ್ ಯು. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹೆಂಗ್ ನೋಡ್ತಾ ಇದ್ದೀವಿ ನೋಡಿ. ನಿಮಗೂ ಹಾಯ್, ಎಲ್ರಿಗೂ ಹಾಯ್ ಹಾಯ್. ಎಲ್ಲೆಲ್ಲೂ ಗೋಮಾತೆ. ಅಜ್ಜಿ ಥರ ಆಡಕ್ಕೋತ. ಏಯ್ ನೋ, ನಾಟ್ ವಿತ್ ಮೀ. ಹಾಯ್. ಇದು ನೆನಪಿದೆಯಾ ನಿಮಗೆ? ನಾನು ಇದು ಮೇ ಅಂತೇಳಿ ಮೇ. ಹಾಯ್ ಗಾಯ್ಸ್, ನೈಸ್ ಟು ಮೀಟ್ ಯು ಅಗೇನ್. ಮ್ಯಾನಿ ಮ್ಯಾ ಅನ್ರೋ, ಇವತ್ತು ಯಾಕ್ರೋ ಅಂತ ಇಲ್ಲ ಅನ್ರೋ ಅನ್ನಿ ಮ್ಯಾ. ಹೆಂಗ್ ನೋಡ್ತಾ ಇತ್ತದು? ಏಪ್ರಿಲ್ ಆದ್ಮೇಲೆ ಏನ್ ಬರ್ತದೆ? ಮೇ ಮ್ಯಾ ಮ್ಯಾ. ಏಪ್ರಿಲ್ ಆದ್ಮೇಲೆ ಏನ್ ಬರುತ್ತೆ ಹೇಳಿ? ನನ್ನ ತಂಗಿ ಏನ್ ಬರುತ್ತೆ ಹೇಳ್ರು, ಆನ್ಸರ್ ಕೊಡ್ರು. ಏಪ್ರಿಲ್ ಆದ್ಮೇಲೆ ಏನ್ ಬರ್ತದೆ? ಹೋಗ್ತೈತಿ. ಇವತ್ತು ಯಾಕೋ ಹೇಳೋ ಮೂಡಿಲ್ಲ ಅನ್ಸುತ್ತೆ ಅವ್ರಿಗೆ. ಏಪ್ರಿಲ್ ಆದ್ಮೇಲೆ ಏನ್ ಬರ್ತದೆ? ಏಪ್ರಿಲ್ ಆದ್ಮೇಲೆ ಏನ್ ಬರುತ್ತೆ ಹೇಳಿ? ವೆರಿ ಗುಡ್. ಏಪ್ರಿಲ್ ಆದ್ಮೇಲೆ ಏನ್ ಬರುತ್ತೆ? ಮ್ಯಾ. ಇದು ಹೈಡಿಲಿ ಗಂಟೆ ಕಟ್ಟಿದ್ದು ಒಂದು ಇರುತ್ತೆ ನೋಡು, ಇಟ್ಟದು ಅದೇ ತರ ಐತೆ ಇದು. ಸರ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು ಹೇಳಿ? ಸಿಗು ಬರು ಅನಿಮಲ್ಸ್ ಎಲ್ಲಾನು. ಓ, ಒಳಗೊಂದು ಬಿಕ್ಕು ಮರಿ ಇದೆ, ಸ್ಲೀಪಿಂಗ್. ಮಿಕ್ಸ್ಚರ್ ತಿನ್ನೋ ಮೊದಲನೇ ನಾಯಿ ಇದೆ. ಏನಿದೆ ಹೆಸರು? ಅಪ್ಪು. ಅಪ್ಪು ನೋಡಿ ನೋಡಿ. ಬ್ರೆಡ್ ತಿನ್ನೋ ಏನು, ಬ್ರೆಡ್ ತಿನ್ನೋ ಕ್ಯಾಟು, ಮಿಕ್ಸ್ಚರ್ ತಿನ್ನೋ ನಾಯಿ ಮರಿ. ವಿಡಿಯೋ ಮಾಡಿದಾಗ ಇದಕ್ಕೆಲ್ಲ ಔಷಧಿ ಹೊಡೆದಿದ್ರು, ಇದ್ರಲ್ಲಿ ಮಾತ್ರ ಕಿತ್ಕೊಳ್ರಿ ಅಂದಿದ್ರು. ಈಗ ನೋಡಿ ಎಷ್ಟು ಉದ್ದಾಗ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಪಾಪ, ಎಷ್ಟೊಂದು ಅದೇ. ಹಾಯ್, ಹಲೋ. ಅಯ್ಯೋ ಅಯ್ಯೋ, ಕೋಳಿ ಮರಿ. ಕಿಯೋ 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 ಕಿಯೋ. ಎಲ್ಲೆಲ್ಲೂ ಕೊಕ್ಕರೆ, ಎಲ್ಲೆಲ್ಲೂ ಕೊಕ್ಕರೆ. ಬೋಂಡ ಮಾಡೋಣ, ಬೋಂಡ ಬನ್ನಿ. ಈರುಳ್ಳಿ ರೆಡಿ, ಕಡಲೆ ಹಿಟ್ಟು ರೆಡಿ. ಸ್ವಲ್ಪ ಖಾರದ ಪುಡಿ ಇಡಬೇಕು ವಾಪಸ್ಸು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡೋಣ, ಆಮೇಲೆ ಸಾಕಾಗಿದೆ ಅಂದರೆ ಹಾಕೋಣ. ಈಸ್ ಕೊತ್ತಂಬರಿ ಆ್ಯಂಡ್ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಸೋಡಾ. ನಮಗೇನು ಭಯನೇ ಇಲ್ಲ, ನಮ್ಮದೇ ಅಂಗಡಿ ಇರೋದ್ರಿಂದ ಏನಾದರೂ ಇಲ್ಲ ಅಂದರೆ ಹೋಗಿ ತೊಗೊಂಡ್ಬಂದ್ಬಿಡ್ಬೋದು. ಸ್ವಲ್ಪ ಹಾಕೊಳ್ಳೋಣ, ಜಾಸ್ತಿ ಬೇಡ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. 1 2 3 4. ಸೊ ಸಾಕು, ಒಂದು 5. ಅಲ್ಲಿ ನೋಡಿ ಹಿಂಗೆ ಮಗು ಥರ ಮಲ್ಕೊಂಡಿದೆ.
ಇಲ್ಲಿ ಡೋರಿಮೋನ್ ವಾಚಿಂಗ್. ಹ್ಯಾಂಡ್ ವಾಶ್ ಆಗಿದೆ. ಈಗ ಎಲ್ಲ ಕಲಸೋಣ. ಉರಿತಾ ಇದೆ, ಆಗಲೇ ಪರ್ಚ್ಬಿಡ್ತಲ್ಲ, ಉರಿತಾ ಇದೆ. ಕಲಸಾಗಿದೆ. ನೋಡ್ತಾ ಇರೋ ನೋಡು, ಪರ್ಚ್ಬಿಟ್ಟು ಉರಿತಾ ಇದೆ. ಏನ್ ನೋಡೋದು? ಉಪ್ಪೆಲ್ಲ ಕರೆಕ್ಟಾಗಿದೆ. ಈಗ ಎಣ್ಣೆ ಕಾಯಿಸ್ಬಿಟ್ಟು ಹಾಕೋಣ. ಎತ್ತ ಮುಡ್ಗೋದು. ಬಾಂಡ್ಲಿ ಇಟ್ಟು ಎಣ್ಣೆ ಇಡೋಣ. ನಮ್ಮ ಅಜ್ಜಿ ಹತ್ರ ಪಾತ್ರೆನೇ ಇಲ್ಲ, ಬಿಕಾಸ್ ಅವ್ರಿಬ್ರಿಗೆ ಏನು ಅಂತ ಇಟ್ಕೋತಾರೆ. ಓಕೆ, ರುಚಿಗೋಲ್ಡ್ ಸನ್ಪ್ಯೂರು ಇದೆ. ಸುಮ್ಮನೆ ಯಾಕೆ ದೊಡ್ಡ ದೊಡ್ಡ ಪ್ಯಾಕೆಟ್ ವೇಸ್ಟ್ ಮಾಡೋದು? ನಾವು ಹೋದ್ಮೇಲೆ ಇವ್ರು ಎಣ್ಣೆನೇ ಯೂಸ್ ಮಾಡೋದು. ಬಿಡಿ ಹತ್ತಕ್ಕೆ ಪರವಾಗಿಲ್ಲ. ರುಚಿ ಗೋಲ್ಡ್ ಈಸ್ ಆಲ್ವೇಸ್ ಓಲ್ಡ್, ಓಲ್ಡ್ ಈಸ್ ಬೆಸ್ಟ್. ಕಾಯಿ ಇದ್ರಲ್ಲೇ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಆಯ್ತು. ಸಾಕು, ಇಷ್ಟೇ. ಇದು ನೋಡಿ ಇಲ್ಲಿ ಹೆಂಗ್ ಕೂತಿದೆ. ಪಿಸಿ ಪಿಸಿ ಹಾಲೆಲ್ಲ ಹಾಕಲ್ಲ ಈಗ. ಫಸ್ಟು ಹಿಂಗೆ ಸ್ವಲ್ಪ ಎತ್ಕೋಬೇಕು, ಹಿಂಗೆ ಬಿಡಬೇಕು. ಆ ಥರ ಬಬಲ್ಸ್ ಬಂದರೆ ಆಗಿದೆ ಅಂತ ಅರ್ಥ. ಓಹೋ, ವಾಟ್ ಈಸ್ ದಿಸ್ ಸೌಂಡ್ಸ್ ಗರ್ಲ್ಸ್? ಈ ಕಡೆ ಇದೆ ನೋಡಿ ರಿಮೋಟು. ಬಿಸಿ ಆಗಿದೆ ಅಂತ ಗೊತ್ತಾದಾಗ ಸ್ವಲ್ಪ ಸ್ಲಿಮ್ಮಲ್ಲಿ ಲೈಟಲ್ಲಿ ಇಟ್ಕೊಂಡು ಬೋಂಡ ಬಿಟ್ಕೊಂಡು ಹೋಗಬೇಕು. ಸಾರಿ, ಬಿಟ್ಕೊಂಡಲ್ಲ, ಹಾಕೊಂಡು. ಫ್ರೈ ಆಗಿ ಹಾಕ್ತಾ ಇದೆ. ಸ್ವಲ್ಪ ತಿರುಗಿಸೋಣ. ಇವತ್ತು ಯಾಕೋ ಗೊತ್ತಿಲ್ಲ, ಏನೇನೋ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಬೋಂಡನ. ಏನೇನೋ ಅಂದರೆ ನೀಟಾಗಿ ಹಾಕಿದ್ದೀನಿ, ಬಟ್ ಯಾಕೋ ನನ್ನ ಮನಸ್ಸಿಗೆ ಏನೋ ಮಿಸ್ ಮಾಡಿದೆ ಅನಿಸಿದೆ. ಗೊತ್ತಿಲ್ಲ, ನೋಡೋಣ. ಹಂಗೆ ಮಾಡಿದಾಗ್ಲೇ ಆ್ಯಕ್ಚುಲಿ ಟೇಸ್ಟಾಗಿ ಬರುತ್ತೆ. ಅಮ್ಮ, ಟೈಮ್ ಅಕ್ಕ, ಬೋಂಡ ಕೈಲೇ ಎತ್ಬಿಡ್ಲಾ? ಎತ್ತು ಕೈಲೇ ಎತ್ತಲ ಅಂದ್ರೆ ಎತ್ತು. ನಾನೇನು ಅಯ್ಯಪ್ಪ ಅನ್ಕೊಬಿಟ್ಟಿದ ನಮ್ಮ ಅಜ್ಜಿ. ಅವರ ಖಜಾನೆಯಲ್ಲಿ ಮಾಡ್ಕೊಂಡು ಸಾಯಿಬಾಬಾ ಅನ್ಕೊಬಿಟ್ಟಿದ್ದಾರೆ. ಬೋಂಡ ಕೈಲೆತ್ಲಾದ್ರೆ ಎತ್ತು ಅಂತೆ. ನಾನು ಕೈಲೇ ಗೋರ ಕುಡುದವ. ನಮ್ ಡ್ಯಾಡಿ ಸುಮ್ನೆ ಬಿಡಲ್ಲಮ್ಮ, ಗೊತ್ತಾ? ಹಂಗಾಗ್ತಿದ್ರು ನಿಂಕ್ರನ. ಏನು ಒಂದೊಂದು ನಿಂತ್ರ ಸಣ್ಣಗೆ. ಏನ್ ಸಣ್ಣಗೆ? ಇನ್ನೇ ಪಟ್ಟಿ ಹಾಕ್ಬೇಕು. ಬೋಂಡ್ದಾಗ ಹಾಕ್ತೀನಿ. ನಮ್ ಕಡೆ ಹಿಂಗೆ ಹಾಕೋದು. ಹೌದಾ? ನಾನು ಈಗ್ಲೇ ಎತ್ಬಿಡೋಣ ಅಂತ ಇದೆ. ಇರಿಟೇಷನ್ ಫ್ರೆಂಡ್ಸ್, ನಿಮ್ಗೆ ಹಿಂಗ್ ಬಂದು ನಾನು ಮಾಡೋದು ಹೇಳಿದ್ ಚೆನ್ನಾಗಿ. ಏನ ಏನು ಕ್ಲೀನ್ ಮಾಡೋದು ಎಲ್ಲ ಎಣ್ಣೆ ತೊಗೊಂಡು ಇಲ್ಗೊಂದು ಲೈಟ್ ಹಾಕ್ಸ್ಕೊಬೇಕು ಈ ಏರಿಯಾ. ಇನ್ನೊಂಚೂರು ಡೀಪ್ ಫ್ರೈ ಆಗ್ಬೇಕು. ಕಣವ, ಮುತ್ತು ಬಂಗಾರಿ ಕಣವ. ಹಿಂಗೆಲ್ಲ ತೋರ್ಸೇ ಇಲ್ಲ, ಬರೀ ನಮ್ಮ ಮಾಮನ ನಮ್ಮ ತಾತನ ತೋರಿಸ್ಬಿಟ್ಟೆ. ಮುತ್ತಾತ ಇವ್ರು ನೋಡಿ, ಇಲ್ಲಿ ನೋಡಿ, ಇಂಥ ಕಪಲ್ಸ್ ನೋಡಿ. ಅದು ಇದು ಇಬ್ರು ಒಟ್ಟಿಗೆ ನಿಂತಿರೋದೆ. ಅದೇ ಒಟ್ಟಿಗೆ ನಿಂತಿರೋದೆ ತಾನೇ. ಅದು ಫೋಟೋಶಾಪ್ ಮಾಡಿರೋ ತರ, ಲೈಕ್ ಏನು ಅವ್ರು ಬೇರೆ ಇವ್ರು ಬೇರೆ ಇದ್ರು, ಏನು ಎಡಿಟ್ ಮಾಡಿರೋ ತರ ಐತಿ. ನಮ್ ತಾತ ನೋಡಿ, ತಾತ ಆ ವೈಟ್ ಮೀಸೆ ಎಲ್ಲ ಅಂದಿದ್ರೆ ಹ್ಯಾಂಡ್ಸಮ್ ಬಾಯ್. ಈಗಲೇ ಹ್ಯಾಂಡ್ಸಮ್ ಬಾಯ್.
ಏನಿನ್ ಪ್ರಾಬ್ಲಮ್ ಹೇಳು? ಹಾರ್ಟ್ ಬ್ರೇಕ್ ಆಗಿದೆ. ಆಲ್ಮೋಸ್ಟ್ ಆಯಿತು. ಬ್ರೌನ್ ಕಲರ್ ಬಂದಿದೆ, ಆದರೆ ಇನ್ನೊಂದು ಸ್ವಲ್ಪ ಬೇಬಿ. ಯಾವುದೇ ಆಗಲಿ ಫಸ್ಟು ಮಾಡ್ತೀವಲ್ಲ, ದೋಸೆ ಆಗಲಿ ಇದಾಗಲಿ, ಅದೇ ಬೆಸ್ಟ್, ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಯಿತು. ಎಲ್ಲರೂ ಅಷ್ಟೇ ಏನೋ ಭಾರಿ ಮಾಡಿಬಿಡ್ತಾರೆ ಅನ್ನೋ ನಂಗೆ ಆಗ್ತದೆ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂದಾಗ ನೆನಪಾಯ್ತು. ಈ ಬೋಂಡ ಮಾಡುವಾಗ ಸಬ್ಬಕ್ಕಿ, ಅದೇನದು ಸಬ್ಬಕ್ಕಿ ಸೊಪ್ಪಲ್ಲ, ನುಗ್ಗೆ ಸೊಪ್ಪು ಹಾಕೋದು ಟೇಸ್ಟ್ ಚೆನ್ನಾಗಿತ್ತು. ಈಗ ಹಾಕ್ಬೋದಿತ್ತು ನೋಡಿ, ಊರಲ್ಲಿ ಬಂದು ಗಿಡ ಮರ ಇದ್ರೂ ಹಾಕಿಲ್ಲ. ಓಕೆ, ರೆಡಿ ಆಗಿದೆ. ಕರಿಬ ಸೊಪ್ಪು ಅವಳದೇ ಡೈಲಾಗ್, ರಕ್ಷಿತದೇ ಅದು. ಓಕೆ, ಇದಾಗಿದೆ. ಎಲ್ರಿಗೂ ಟೇಸ್ಟಿಂಗ್ ಕೊಡೋಣ. ಟೇಸ್ಟಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ, ಆದರೂ ಟೇಸ್ಟಿಂಗ್. ಮತ್ತು ಶ್ರೀ ಟೇಸ್ಟಿಂಗ್. ನೀವು ತಿನ್ಬೇಕಂತೆ ನಿಮಗೂ ಕೊಡ್ತಿದ್ದಾರೆ. ತೋಳಿ ಮೇಡಮ್. ಓಕೆ, ಎಲ್ಲರೂ ಎತ್ಕೊಂಡಿದ್ರೊಳಿ ಟೇಸ್ಟ್ ಮಾಡಿ ಹೇಳ್ತಾರೆ. ಇದು ತಾತಾಗಿ ಸಾರಿ ವೆರಿ ಸಾರಿ. ನನ್ನ ಫ್ಯಾನ್ಸ್ ಅದು ಆ್ಯಕ್ಚುಲಿ. ಈಗ ಒಂದು ಹುಡುಗಿ ಬಂದಿದ್ರು ಪಾಪ. ಹುಡುಗಿ ಬಂದು ನಮ್ಮ ಅಜ್ಜಿ ಹತ್ರ ಹೇಳ್ತಿದ್ದಂತೆ. ಈಗ ಬಂದು ಹೇಳ್ದು, ಅಕ್ಕ ನಾನು ನಿಮ್ಮ ಫ್ಯಾನು, ಚೆನ್ನಾಗಿ ಮಾಡ್ತೀರಾ ಅಂತ. ಮೇಲೆ ಹೋಗಿದ್ದೀನಿ. ಸಾಕು, ಹಂಗೊಬ್ರೊಬ್ರು ಇದ್ರೆ ಸಾಕು. ಆ್ಯಕ್ಚುಲಿ ಅವ್ರ ಫೇಸ್ ಯಾಕೆ ತೋರಿಸಿಲ್ಲ ನಾನು ಅಂದರೆ, ಅವ್ರ ಪರ್ಮಿಷನ್ ಇಲ್ಲದೆ ತೋರ್ಸೋದು ಬೇಡ ಅಂತ ತೋರಿಸಿಲ್ಲ. ಕೇಳ್ಬೋದಿತ್ತು ತೋರ್ಸ ಅಂತ, ಬಟ್ ಸಡನ್ನಾಗಿ ಮೈಂಡ್ ಓಡಿಲ್ಲ. ನೋಡೋಣ, ಹೋಗೋಷ್ಟರಲ್ಲಿ ಇನ್ನೊಂದ್ಸತಿ ಏನಾದ್ರು ಸಿಕ್ಕಿದ್ರೆ ಹೇಳ್ಬಿಟ್ಟು ತೋರಿಸ್ತೀವಿ. ಓಕೆ ಮಾಡೋನಿ ಕಣ, ತಿನ್ರಿ. ಮೆತ್ಕ ನೋಡ್ರಿ, ಮೆತ್ಕವೆ. ನಮ್ಮ ತಾತಾಗಿ ಅಲ್ಲಿಲ್ಲ ನೋಡಿ ಹೆಂಗ್ ತಿಂತಾರೆ. ಅದಕ್ಕೆ ಮೆತ್ತಿಗಿರೋ ಬೋಂಡ. ಕುತ್ಕೊಂಡ್ ತಿನ್ರಿ. ನಮ್ಮ ಟೈಗರ್ ಹೆಂಗಿದೆ ನೋಡಿ, ಮಸ್ತ್ ಟೈಗರ್. ಸಿದ್ದಪ್ಪಾಜಿ ಟೈಗರ್ ಆದ್ರೆ. ಮತ್ತು ನಮ್ಮ ಶಾಪ್ನ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಲಕ್ಷ್ಮಿ, ಅದು ಆನೆ, ಅದು ಗೌಡ್ಗೆರೆ ಚಾಮುಂಡೇಶ್ವರಿಯಿಂದ ತಂದಿದ್ದು. ಅಪ್ಪು ಫೋಟೋ. ಯಾವಾಗ ಅವ್ರು ಸತ್ರು ಅವತ್ತಿಂದನೇ ತಂದಿಟ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಒಳಗಡೆ ಎಲ್ಲ ಚಿಕ್ಕದಾಗಿ ಪುಟ್ಟದಾಗಿ ಇಟ್ಕೊಂಡಿದ್ದಾರೆ. ದಿಸ್ ಈಸ್ ಇಂಜುರಿಯಸ್ ಬಟ್ ನಾಟ್ ಇನ್ ವಿಲೇಜ್. ಸೊ ಹೆಂಗೆ ಕಾಣುತ್ತೆ, ಕೂತಿದ್ರೆ ಹಿಂಗೆ ಕಾಣುತ್ತೆ ನೋಡಿ. ಇಲ್ಲಿಂದ ಕೂತ್ಕೊಂಡ್ರೆ ಹಿಂಗೆ ಕಾಣುತ್ತೆ. ಓಕೆ, ದಿಸ್ ಈಸ್ ದ ಸಾಪ್. ಓಕೆ ಗಾಯ್ಸ್, ಈಗ ಎಲ್ಲ ಕೆಲಸ ಮುಗ್ದಿದೆ. ಈಗ ಹೊಸ ಮನೇಲಿ ಬಂದಿದ್ದೀವಿ. ಅಂದರೆ ಅಲ್ಲಿಂದ ಇಲ್ಲಿಗೆ ಬರೋದಷ್ಟೇ. ಅಯ್ಯಯ್ಯೋ, ಏನು ಅಂದ್ಕೊಳ್ಳಲ್ಲ ಬಿಡಿ, ಜನರಿಗೂ ಗೊತ್ತು. ಲೈಟ್ ಹಾಕ್ಬೇಕಂತೆ. ಇದೊಂದು ಸಣ್ಣ ಲೈಟ್ ಹಾಕಿದ್ದೀವಿ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ಮಲ್ಕೊಳ್ಳೋಣ. ಇವತ್ತಿನ ವ್ಲಾಗಿಗೆ ಇಷ್ಟೇ. ನಾಳೆ ಇದೇ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ಕೊಂತೀನಿ, ಬಿಕಾಸ್ ಒಂದೇ ವಿಡಿಯೋ ಜಾಸ್ತಿ ಲಾಂಗ್ ಆಗೋಗುತ್ತೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಬಾಯ್, ಗುಡ್ ನೈಟ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ID ನ ಫಾಲೋ ಮಾಡ್ಕೊಳ್ಳಿ.
ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ. ಬಾಯ್.